ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್, ಮೋಟಿವೇಶ್ನಲ್ ಸೆಲೆಬ್ರೇಟರ್. ಹೋದ ಸಲ ನಾನೊಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಕೆಳಗಡೆ ಒಬ್ಬ ಸ್ಟೂಡೆಂಟು ಕಮೆಂಟ್ ಮಾಡಿದರು, ನಾನು ಓದಬೇಕು ಅಂತ ಕೂತ್ಕೊಂಡಾಗಲೆಲ್ಲ ನನಗೆ ನಿದ್ದೆ ಬರುತ್ತೆ, ಏನು ಮಾಡೋದು ಅಂತ. ಓದಬೇಕು ಅಂತ ಕೂತ್ಕೊಂಡಾಗ ಸರ್ವೇ ಸಾಮಾನ್ಯವಾಗಿ ಒಂದೊಂದು ಸಲ ನಿದ್ದೆ ಬರುತ್ತೆ, ಅದು ತಪ್ಪೇನಿಲ್ಲ. ಆದರೆ ನೀವು ಓದಬೇಕು ಅಂತ ಕೂತ್ಕೊಂಡಾಗಲೆಲ್ಲ ನಿದ್ದೆ ಬಂದರೆ, ಅಥವಾ ನೀವು ಓದಬೇಕು ಅಂತ ಪುಸ್ತಕ ತೆಗೆದಾಗೆಲ್ಲ ನಿದ್ದೆ ಬರೋ ಅಭ್ಯಾಸ ಇದ್ದರೆ ಖಂಡಿತ ಅದು ತಪ್ಪಾಗುತ್ತೆ. ಓದಬೇಕಾದ್ರೆ ನಿದ್ದೆ ಬರೋದಕ್ಕೆ ಮೇಯ್ನು 2 ರೀಸನ್ ಇದೆ. ಒಂದು, ನಿಮಗೆ ಆಯಾಸ ಆಗಿದ್ದರೆ ನಿದ್ದೆ ಬರುತ್ತೆ. ಎರಡನೇದು, ಆಸಕ್ತಿ ಇಲ್ಲ ಅಂದರೂ ನಿಮಗೆ ನಿದ್ದೆ ಬರುತ್ತೆ. ನನಗೆ ಆಯಾಸನೂ ಆಗಿಲ್ಲ, ಓದಬೇಕು ಅನ್ನೋ ಆಸಕ್ತಿ ಇದೆ, ಆದರೂ ನಿದ್ದೆ ಬರ್ತಾಯಿದೆ. ಯಾಕೆ ಅಂದರೆ ನಿಮಗೆ ನಾನು ಓದಲೇಬೇಕು ಅನ್ನೋ ಒಂದು ಬರ್ನಿಂಗ್ ಡಿಸೈರ್ ನಿಮ್ಮಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ನಿಮಗೆ ನಿದ್ದೆ ಬರ್ತಾಯಿದೆ. ಈ ಬರ್ನಿಂಗ್ ಡಿಸೈರ್ ಅಂತಂದರೆ ಏನು ಅಂದರೆ, ನಿಮ್ಮ ಬಯಕೆ ಅಂದರೆ ನಾನು ಓದಿ ಈ ರೀತಿ ಏನೋ ಒಂದು ಆಗಲೇಬೇಕು ಅನ್ನೋ ಒಂದು ಬಯಕೆ ನಿಮ್ಮಲ್ಲಿ ಇಲ್ಲ ಅಂದರೆ ನಿಮಗೆ ಅದು ನಿದ್ದೆ ಬರೆಸುತ್ತೆ. ನಿಮಗೊಂದು ಗೋಲ್ ಇರಬೇಕು, ಆ ಗೋಲ್ ನಾನು ಎಷ್ಟೇ ಕಷ್ಟ ಬಂದರೂ ನಾನು ಅಚೀವ್ ಆಗಲೇಬೇಕು ಅನ್ನೋ ಒಂದು ಬರ್ನಿಂಗ್ ಡಿಸೈರ್ ನಿಮ್ಮಲ್ಲಿದ್ದರೆ ಖಂಡಿತ ಅದು ನಿದ್ದೆ ಬರೆಸೋದಿಲ್ಲ. ನೀವು ಏನು ಗೋಲ್ ಇಟ್ಕೊಂಡಿರ್ತೀರೋ, ಆ ಗೋಲ್ ಹಿಂದೆ ಕೆಲವೊಂದು ಸ್ಟ್ರಾಂಗ್ ರೀಸನ್ಸ್ ಇರಬೇಕು. ನಾನು ಯಾಕೆ ಈ ಗೋಲ್ ರೀಚ್ ಆಗಬೇಕು, ಈ ಗೋಲ್ ರೀಚ್ ಆದರೆ ನನಗೆ ಏನು ಉಪಯೋಗ, ಈ ಗೋಲ್ ರೀಚ್ ಆಗೋದ್ರಿಂದ ನಾನು ಲೈಫಲ್ಲಿ ಹೇಗಿರ್ತೀನಿ, ಬೈ ಚಾನ್ಸ್ ಈ ಗೋಲ್ ರೀಚ್ ಆಗಿಲ್ಲ ಅಂದರೆ ನನ್ನ ಲೈಫ್ ಏನಾಗುತ್ತೆ. ಈ ರೀತಿ ಕೆಲವೊಂದು ನಿಮ್ಮ ಗೋಲ್ ಹಿಂದೆ ಸ್ಟ್ರಾಂಗ್ ರೀಸನ್ಸ್ ಇದ್ದರೆ ಖಂಡಿತ ಆ ಸ್ಟ್ರಾಂಗ್ ರೀಸನ್ಸು ನಿಮ್ಮನ್ನು ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ. ಈ ಸ್ಟ್ರಾಂಗ್ ರೀಸನ್ ಅಂದರೆ ಏನು, ನಮ್ಮ ಗೋಲ್ ಹಿಂದೆ ಸ್ಟ್ರಾಂಗ್ ರೀಸನ್ ಇದ್ದರೆ ಓದುವಾಗ ನಿದ್ದೆ ಬರದೇ ಇರೋ ರೀತಿ ಯಾವ ರೀತಿ ತಡೆಯುತ್ತೆ ಅಂತ ಒಂದು ಸಣ್ಣ ಎಕ್ಸಾಂಪಲ್ ಮುಖಾಂತರ ಹೇಳೋದಾದರೆ, ಇಲ್ಲಿ ಲಾಂಗ್ ಜರ್ನಿ ಮಾಡೋರು ಇರ್ತಾರಲ್ಲ, ಅವರು ಆಲ್ಮೋಸ್ಟು ನೈಟ್ ಟೈಮ್ ಜರ್ನಿ ಮಾಡ್ತಾರೆ. ಆ ಡ್ರೈವರು ನೈಟ್ ಡ್ರೈವ್ ಮಾಡಬೇಕಾಗುತ್ತೆ. ಆ ಡ್ರೈವ್ ಮಾಡಬೇಕಾದ್ರೆ ಆ ಡ್ರೈವರ್ಗೆ ನೈಟ್ ಡ್ರೈವ್ ಮಾಡ್ತಾರೆ, ಬೆಳಗ್ಗೆ ನಿದ್ದೆ ಮಾಡಿರ್ತಾರೆ, ನೈಟ್ ಡ್ರೈವ್ ಮಾಡಬೇಕಾಗತ್ತೆ. ಆ ಟೈಮಲ್ಲಿ ಅವ್ರಿಗೆ ನಿದ್ದೆ ಬರೋ ಚಾನ್ಸಸ್ ಇರುತ್ತೆ, ಆದರೂ ಅವರು ನಿದ್ದೆ ಮಾಡೋದಿಲ್ಲ. ಯಾಕೆ ಅಂದರೆ ಅದರ ಹಿಂದೆ ಅವರಿಗೆ ಸ್ಟ್ರಾಂಗ್ ರೀಸನ್ಸ್ ಇದೆ. ಈಗ ನಾನು ಡ್ರೈವ್ ಮಾಡೋ ಹೊತ್ತಿನಾಗ ನಿದ್ದೆ ಮಾಡಿದರೆ ನನ್ನ ಜೀವಕ್ಕೂ ಆಪತ್ತು. ನನ್ನನ್ನು ನಂಬಿಕೊಂಡು 30ರಿಂದ 40 ಜನ ಹಿಂದೆ ಪ್ಯಾಸೆಂಜರ್ಸ್ ಇರ್ತಾರೆ, ಅವ್ರ ಜೀವಕ್ಕೂ ಆಪತ್ತು ಅನ್ನೋ ಒಂದು ಸ್ಟ್ರಾಂಗ್ ರೀಸನ್ ಅವ್ರಿಗಿರುತ್ತೆ. ಅದರ ಜೊತೆಗೆ ನನಗೆ ಡ್ರೈವ್ ಮಾಡೋದೇ ಕೆಲಸ, ನಾನು ಸೇಫ್ಟಿಯಾಗಿ ಡ್ರೈವ್ ಮಾಡಿದ್ರೇ ನನ್ನ ಡೆಸ್ಟಿನಿನ ನಾನು ರೀಚ್ ಆಗೋಕ್ಕಾಗುತ್ತೆ. ಅದು ಬಿಟ್ಟು ನಾನು ಸ್ವಲ್ಪ ಏನಾದರೂ ನಿದ್ದೆ ಮಾಡಿದರೆ, ಸೆಂಟ್ರಲ್ಲಿ ಏನಾದರೂ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗಲೂಬಹುದು ಅನ್ನೋ ಒಂದು ರೀಸನ್ನಿಂದ ಅವನು ನಿದ್ದೆ ಮಾಡೋದಿಲ್ಲ. ಮತ್ತು ಇನ್ನೂ ಒಂದು ರೀಸನ್ ಏನು ಅಂತಂದರೆ, ನಾನು ಡ್ರೈವ್ ಮಾಡೋದ್ರಿಂದನೇ ನನ್ನ ಜೀವನ ಮತ್ತು ನನ್ನ ಫ್ಯಾಮಿಲಿ ಜೀವನ ನಡೀತಾ ಇದೆ. ಈಗ ನಾನು ಡ್ರೈವ್ ಮಾಡೋ ಟೈಮಲ್ಲಿ ಏನಾದರೂ ನಿದ್ದೆ ಮಾಡಿದರೆ ಏನಾದರೂ ತೊಂದರೆನೂ ಆಗ್ಬೋದು, ಮತ್ತು ನನ್ನ ಕೆಲಸನೂ ಕಳ್ಕೊಳ್ಬೇಕಾಗುತ್ತೆ. ಈ ರೀತಿಯ ಒಂದು ಆ ಡ್ರೈವರ್ಗೆ ಆ ಡ್ರೈವಿಂಗ್ ಹಿಂದೆ ಅಷ್ಟೊಂದು ಸ್ಟ್ರಾಂಗ್ ರೀಸನ್ ಇರೋದರಿಂದ ಅವನು ಸೇಫ್ಟಿಯಾಗಿ ಡ್ರೈವ್ ಮಾಡ್ತಾನೆ, ಮತ್ತು ಅವನ ಡೆಸ್ಟಿನಿನೂ ಸೇಫ್ಟಿಯಾಗಿ ತಲುಪ್ತಾನೆ. ಅದೇ ರೀತಿ ನೀವು ಓದಬೇಕು ಅಂತಂದರೆ ನಿಮ್ಮ ಗೋಲ್ ಹಿಂದೆ ಈ ರೀತಿ ಕೆಲವೊಂದು ಸ್ಟ್ರಾಂಗ್ ರೀಸನ್ಸ್ ಇರಬೇಕು. ಆ ಸ್ಟ್ರಾಂಗ್ ರೀಸನ್ಸೇ ನಿಮ್ಮನ್ನು ನಿದ್ದೆ ಮಾಡದೆ ಓದೋ ಕಡೆ ತುಂಬ ಫೋಕಸ್ ಮಾಡಿ ನೀವು ಚೆನ್ನಾಗಿ ಓದಿ ನಿಮ್ಮ ಗೋಲ್ ರೀಚ್ ಆಗೋ ರೀತಿ ಮಾಡುತ್ತೆ. ಈ ರೀತಿ ಏನಾದರೂ ಸ್ಟ್ರಾಂಗ್ ರೀಸನ್ಸ್ ಇಲ್ಲ ಅಂದರೆ ನೀವು ನಿಮ್ಮ ಗೋಲ್ ಯಾಕೆ ರೀಚ್ ಆಗಬೇಕು, ನನ್ನ ಗೋಲ್ ರೀಚ್ ಆಗಿಲ್ಲ ಅಂದರೆ ನನ್ನ ಲೈಫಲ್ಲಿ ಏನು ತೊಂದರೆ ಆಗುತ್ತೆ, ಅದೇ ಗೋಲ್ ರೀಚ್ ಆದರೆ ನನ್ನ ಜೀವನ ಯಾವ ರೀತಿ ಸಕ್ಸಸ್ ಆಗುತ್ತೆ. ಈ ರೀತಿ ನಿಮ್ಮ ಗೋಲ್ ಹಿಂದೆ ಒಂದು ಸ್ಟ್ರಾಂಗ್ ರೀಸನ್, ನಾನು ಓದಲೇಬೇಕು ಅನ್ನೋ ಒಂದು ಬರ್ನಿಂಗ್ ಡಿಸೈರ್ ನಿಮ್ಮ ಒಳಗಡೆ ಇದ್ದರೆ ಖಂಡಿತ ಅದನ್ನು ನೀವು ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ. ಆದ್ದರಿಂದ ನೀವು ಓದೋ ಟೈಮಲ್ಲಿ ನಿಮಗೆ ನಿದ್ದೆ ಬರುತ್ತೆ ಅಂದರೆ ಖಂಡಿತವಾಗಿ ನೀವು ಕೂತ್ಕೊಂಡು ಅನಲೈಸ್ ಮಾಡಿ, ಅಥವಾ ಒಂದು ಪೆನ್ನು ಪೇಪರ್ ತೊಗೊಂಡು ಅದರಲ್ಲಿ ಬರೀರಿ, ನಾನು ಯಾಕೋಸ್ಕರ ಓದ್ತಾ ಇದ್ದೀನಿ, ಅದರ ಪರ್ಪಸ್ ಏನು, ನಾನು ಓದೋದ್ರಿಂದ ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ನನ್ನನ್ನು ಓದಿಸ್ತಾ ಇದ್ದಾರೆ, ಅವರ ಕಷ್ಟಕ್ಕೆ ಪ್ರತಿಫಲ ಸಿಗಬೇಕು, ಮತ್ತು ನಾನು ಓದಿ ಚೆನ್ನಾಗಿ ಒಂದು ಒಳ್ಳೆಯ ಕೆಲಸ ತಗೊಂಡು ಲೈಫಲ್ಲಿ ಚೆನ್ನಾಗಿರಬೇಕು, ಸಕ್ಸಸ್ ಆಗಬೇಕು. ಈ ರೀತಿ ಕೆಲವೊಂದು ನೀವು ಒಂದು ಗೋಲ್ನ ಇಟ್ಕೊಂಡು ಆ ಗೋಲಿಂದ ಸ್ಟ್ರಾಂಗ್ ರೀಸನ್ಸ್ ಇಟ್ಕೊಂಡಿದ್ರೆ
ಖಂಡಿತ ಅದು ನಿಮ್ಮನ್ನು ಓದೋವಾಗ ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ಓದೋ ಕಡೆ ಆದಷ್ಟು ಫೋಕಸ್ ಮಾಡಿದಷ್ಟು ನಿಮಗೆ ನಿದ್ದೆ ಬರೋದು ಕಡಿಮೆ ಆಗುತ್ತೆ. ಓದೋ ಕಡೆ ಚೆನ್ನಾಗಿ ಫೋಕಸ್ ಮಾಡಿ, ಚೆನ್ನಾಗಿ ಓದಿ ಮತ್ತು ಲೈಫಲ್ಲಿ ಸಕ್ಸಸ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.